ಆಲ್ ರೈಟ್. ನಮ್ಮ 2017ಕ್ಕೆ 500 ರೂಪಾಯಿ ಹೊಸ ನೋಟು ಬರುತ್ತೆ, ಗಾಬರಿ ಬೇಡ ಅಂತ ಅರುಣ್ ಜೇಟ್ಲಿ ಹೇಳ್ತಾರೆ. ಎಲ್ಲಿಂದ ಬರುತ್ತೆ ಅಂತಂದರೆ, ಇಲ್ಲಿ ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತಾರೆ. ಎರಡು ವಾದ ಇದೆ ಇದಕ್ಕೆ. ವಾದ ನಂಬರ್ 1, ಪ್ರಿಂಟೇ ಆಗಿರಲಿಲ್ಲ, ಇವ್ರು ಇರಲಿಲ್ಲ. ಹಾಗಾದ್ರೆ 17ನೇದ್ರಿಂದ ಎಲ್ಲಿ ಬಂದು ಬಿಡುತ್ತೆ ಜನವರಿಯಿಂದ ಅಂದರೆ, ಪ್ರಿಂಟ್ ಆಗಿತ್ತು, ಕೊಟ್ಟಿರಲಿಲ್ಲ. ಯಾಕೆ ಕೊಡಲಿಲ್ಲ ಪ್ರಿಂಟ್ ಆಗಿದ್ದನ್ನು ಅಂತಂದರೆ, ಪ್ರಿಂಟ್ ಆಗಿದ್ದನ್ನೆಲ್ಲ ದಬ 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 ಅಂತ ಲಾರಿಲಿ ತಂದು ತುಂಬಿಬಿಟ್ರೆ ಬ್ಯಾಂಕ್ಗಳ ಹತ್ರ, ದಬ 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 ಅಂತ ಕನ್ವರ್ಟ್ ಮಾಡೋರು ಕನ್ವರ್ಟ್ ಮಾಡ್ಕೊಂಬಿಡ್ತಾರೆ ಎಲ್ಲನೂ ಅಂತ ಭಯ. ಹಾಗಾಗಿ ಕೊಡುವುದನ್ನೇ ಹಿಡಿದು ಬಿಟ್ಟರೆ ಬಚಾವಾಗ್ತಾರೆ. ಮನೆಯಲ್ಲಿ 10 kg ಅನ್ನ ಕುಕ್ಕರ್ಲಿ ಪೂರ್ತಿ ಅನ್ನ ಮಾಡಿದರೆ ಎಷ್ಟು ಬೇಕೋ ಅಷ್ಟು ತಿಂದು ಬೆಳಗ್ಗೆ ಮಿಕ್ಕಿದ್ದನ್ನು ಬಿಸಾಕ್ಬಿಡೋದು ಕವರ್ಗೆ ಹಾಕಿ. ಅಂದರೆ ಬೆಲೆ ಇರಲ್ಲ. ಅರ್ಧನೇ ಕುಕ್ಕರ್ ಇದ್ದರೆ ಕರೆಕ್ಟಾಗಿ ಎಲ್ಲ ಹಂಚ್ಕೊಂಡು ಕ್ಲೀನಾಗಿ ತೊಳೆದು ಪಾತ್ರೆ ಬೆಳೆದ್ಬಿಡುತ್ತೆ, ಹೇಳಲಿಕ್ಕೆ ವೇಸ್ಟ್ ಅಲ್ಲ. ಹಾಗಾಗಿ ಜಾಸ್ತಿ ನೋಟ್ ಕೊಟ್ಬಿಟ್ರೆ ಬೇಗ ಮಿಸ್ಯೂಸ್ ಆಗಿಬಿಡುತ್ತೆ ಅಂತ ಕಡಿಮೆ ಕೊಟ್ಟಿದ್ರು. ಈ ಕೊಡ್ತಾರೆ ನೋಡಿ 17ನೇ ತಾರೀಕಿಂದ ನೋಟನ್ನು ಫುಲ್ ಪ್ರಮಾಣದಲ್ಲಿ ಅಂತ ಒಂದು ಸುದ್ದಿ. ಯಾವ್ದು ನಿಜಾನೋ ಯಾವ್ದು ಸುಳ್ಳು ಯಾವನೂ ಗೊತ್ತು ಆಗೋವರೆಗೆ. ನರೇಂದ್ರ ಮೋದಿಯವರ ಪ್ರತಿಯೊಂದು ಕೆಲಸ ಕ್ರಿಯೆಯೂ ಹೀಗೆ ಆಗಿದೆ. ನಮಗೇನೂ ಅರ್ಥವಾಗಲ್ಲ. ಬಿಟ್ಟು ಬಾಯಿ ಬಿಟ್ಕೊಂಡು ನೋಡ್ತಾ ಇರಬೇಕು, ಮಾಡಿದ್ದನ್ನು ಮಾಡಿಸ್ಕೋಬೇಕು. ಬಿಕಾಸ್ ಬೇರೆ ದಾರಿ ಇಲ್ವಲ್ಲ. ಬೇರೆ ದಾರಿ ಏನಾದರೂ ಇದ್ದರೆ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ತಮ್ಮ ಅಪಾರ ಜ್ಞಾನ ಭಂಡಾರದಿಂದ ಹೆಕ್ಕಿ ತೆಗೆದು ನಮ್ಮನ್ನು ದಾರಿ ತೋರ್ಸೋಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀ ರುದ್ರಮೂರ್ತಿಯವರು. ನಮಸ್ಕಾರ ಸರ್. ನಮಸ್ಕಾರ. ತಮಗೆ ವೆಲ್ಕಮ್. ಥ್ಯಾಂಕ್ ಯು. ಏನಾದ್ರು ದಾರಿ ತೋರಿಸ್ತೀರಾ? ಖಂಡಿತ. ಇನ್ನೊಂದು ದಿವಸ ಇದೆ, ಇನ್ನೂ ಏನಾರ ಪ್ರಶ್ನೆಗಳಿದ್ದರೆ ಉತ್ತರ ಕೊಡೋಣ ಪಬ್ಲಿಕ್ ಹೆಲ್ಪ್ ಲೈನಲ್ಲಿ. ಆಯ್ತು ನೋಡಿ, ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಅವ್ರು ದಾರಿ ತೋರಿಸ್ತಾರೆ. ನನ್ನ ಹತ್ರ ಅಂತೂ ಭಾಳ ದೊಡ್ಡ ಉತ್ತರ ಇಲ್ಲ. 500 ರೂಪಾಯಿ 1000 ರೂಪಾಯಿ ನೋಟು ನಿಷೇಧ ಆಗಿದ್ದು ನಾಳೆಗೆ ಕೊನೆ ದಿನ. 50 ದಿನ ಅವಕಾಶ ಕೊಡಿ, ಸಿರ್ಫ್ 50 ದಿನ ಮಾಂಗೆ ಅಂತ ಅಂದಿದ್ರು ಸಾಹೇಬರು. ನಾವು ಮಾಂಗೆ ಮಾಡಿದ್ದು. ಈಗ ಏನು ಮಾಡ್ತಾರೋ ನಮಗೆ ರಿವರ್ಸ್ ಗೊತ್ತಿಲ್ಲ. ಎಲ್ಲ ಸರಿ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಆ ನಿರೀಕ್ಷೆಯಲ್ಲಿದ್ದೇವೆ ನಾಳಿನ ಕನಸುಗಳಿಗಾಗಿ. ಡಿಸೆಂಬರ್ 31 ರಾತ್ರಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮತ್ತೆ ಭಾಷಣ ಮಾಡ್ತಾರೆ. ಅವತ್ತು ಪ್ಯಾರೇ ದೇಶವಾಸಿಯೋ ಅಂತ ಏನು ಪ್ರಕಟಿಸ್ತಾರೋ ಏನೋ ಯಾರಿಗೆ ಗೊತ್ತು, ಅಥವಾ ಯಾರಿಗೆ ಬರೆ ಹಾಕ್ತಾರೋ ಏನೋ ನಮಗೇನು ಗೊತ್ತು. ನಮ್ಮ ಆಸೆ ಇಷ್ಟೇ, ಚೆನ್ನಾಗಿ ಕಾಯಿಸಿ ಬರೆ ಹಾಕೋರಿಗೆಲ್ಲ ನಮಗೆ ಹಾಕಬೇಡಿ ಅಷ್ಟೇ. ನಮಗೆ ಸಾಕಾಯಿತು ಕಷ್ಟ, ನಮ್ಮನ್ನು ಪಾರು ಮಾಡಿ. ಬೇರೆಯವ್ರಿಗೆ ಮಾತ್ರ ಡಬಲ್ ಕಾಯಿಸಿ ನಿಗ 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 ನಿಗಿ ಅಂತ ಇರುತ್ತೆ ಅಂತಾರಲ್ಲ, ಹಂಗೆ ಕಬ್ಬಡ ಕಾಯಿಸಿ ಹಾಕಿ ಬರೇನ. ಟ್ರೀಟ್ಮೆಂಟು ತಗೋಬಾರ್ದು, ಹಂಗೆ ಹಾಕಿ ಬರೆ ಬೇಡ ಅಂದವ್ರು ಯಾರು ನಮಗೆ ಗೊತ್ತಿಲ್ಲ. ಹಳೆ ನೋಟ್ ಕೊಡೋಕ್ಕೆ ನಾಳೆ ವಾಪಸ್ ಕೊನೆ ದಿನ. ನಿಮ್ಮ ಹತ್ರ ಇದ್ದರೆ ಕೊಟ್ಬಿಡಿ. ಆಮೇಲೆ RBIಗೆ ಹೋಗುವಂತಹ ಕೆಲಸ ರಿಸರ್ವ್ ಬ್ಯಾಂಕ್ಗೆ ಹೋಗಿ ಕೊಡ್ಬೋದು ಬೇಕಾದ್ರೆ ಮಾರ್ಚ್ 31ರವರೆಗೆ. ಆ ಕೆಲಸಕ್ಕೆ ಹೋಗಬೇಡಿ. ಶ್ರೀಸಾಮಾನ್ಯರು, ಮಧ್ಯಮ ವರ್ಗದವರು, ದೊಡ್ಡವರು ಏನಾರು ಮಾಡ್ಕೊಂಡು ಅವ್ರ ಚೇಷ್ಟೆ ತೋರಿಸ್ಕೊಳ್ಳಿ ಬೇಕಿದ್ದರೆ. ನೀವು ಮಾತ್ರ ಅಲ್ಲಿಗೆ ಹೋಗಬೇಡಿ. ಹೋದರೆ ನಿನ್ನೆ ಹೇಳಿದ್ದೆ, ಕೋಲ್ ಕೊಟ್ಟು ಒಡೆಸ್ಕೊಂಡಂಗೆ ಅಂತ ಗ್ಯಾರಂಟಿ ಹೇಳಿದ್ದೀನಿ. ಅಲ್ಲಿ ಆ ಕಡೆ ತಲೆನೂ ಹಾಕಕ್ಕೆ ಹೋಗಬೇಡಿ. ಹಾಗಾಗಿ ಏನಾದ್ರು ಇದ್ದರೆ ಅಪ್ಪಿತಪ್ಪಿ ನಾಳೆ ಕ್ಲೋಸ್ ಮಾಡ್ಕೊಂಬಿಡಿ. ಇದ್ದರೆ ಇನ್ನೊಂದು 10 ನೋಟ್ಗಿಂತ ಹೆಚ್ಚಿಗೆ ಇಟ್ಕೊಳ್ಳೋಕೆ ಹೋಗಬೇಡಿ. ಇಟ್ಕೊಂಡ್ರೆ ನಿಮಗೆ ಲಾಸು. ನಿಮ್ಮ ಮನೆಗೆ ದಾಳಿ ಮಾಡಿ IT ಬಂದು ದುರ್ಬೀನ್ ಹಾಕಿ ಕ್ಯಾಮ್ರಾ ಹಿಡ್ಕೊಂಡು ತೆಗೆದು ಕಟ್ಟು ಫೈನು ಅಂತಾನೆ ಅಂತ ಅಲ್ಲ. ಯಾಕೆ ಕಳ್ಕತ್ತೀರಿ ಇರೋ ದುಡ್ಡನ್ನ? ಸುಮ್ಮನೆ ನೆನಪಿಗೆ ಒಂದು ನೋಟ್ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಕಳಿಸಿ ಬ್ಯಾಂಕ್ ಕಡೆಗೆ, ನೋಡೋಣ ಏನೇನಾಗುತ್ತೆ ಅಂತ. ಮುಂದಕ್ಕೆ ಹೋಗೋಣವೇ? ಖಂಡಿತ. ಜನರನ್ನ ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬಿಡೋಣ. ಕೇಳೋಣ. ಆಲ್ ರೈಟ್. ಜನ ಇವತ್ತು ಸಿಕ್ಕಾಬಿಟ್ರೆ ರೊಚ್ಚಿಗೆ ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡಾಬಿಡ್ತೀನಿ ಏನು ಕೇಳ್ತಾರೆ ಅಂತ. ಬಿಜಾಪುರದಿಂದ ರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಫಸ್ಟ್ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಏನು ಸಮಾಚಾರ? ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ ಸರ್ ಬಿಜಾಪುರದಲ್ಲಿ. ಎಲ್ಲ ಆರಾಮಾಗಿದ್ದೀರಿ ತಾನೇ? ನಾವು ಆರಾಮಿ ಸರ್, ನೀವು ಆರಾಮಾಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಹಂಗಾರೆ ಫೋನ್ ಇಟ್ಬಿಡೋಣವಾ? ಥ್ಯಾಂಕ್ ಯು. ಹೇಳಿ ಮತ್ತೆ ಬೇಗ. ಇಲ್ಲ ಅಂದ್ರೆ ಸರ್, ಈಗ ನಿನ್ನೆ ಮೊನ್ನೆ ನಾನು ನಿಮ್ಮ ಟಿವಿ ಕಾರ್ಯಕ್ರಮ TV 9 ಎಲ್ಲ ನೋಡಿದೆ ಸರ್. ವೆರಿ ಗುಡ್. ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಲೈನ್ ದಲ್ಲಿ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರು. ಸ್ವಲ್ಪ ನಮ್ಮ ಕರ್ನಾಟಕದ ಕೆಲವೊಂದು ಮಂತ್ರಿಗಳು ಬಿಜಾಪುರಕ್ಕೆ ಬಂದು ಹೋದ್ರೆ ಬಹಳ ಒಳ್ಳೇದಾಗ್ಬಿಡುತ್ತೆ ಸರ್. ಏನಾಯ್ತು? ಏನ್ರಿ ಸರ್, ATM ದಲ್ಲಿ ಬರೀ 4-5 ಜನ ಇದ್ದಾರೆ, ಬ್ಯಾಂಕ್ ನಲ್ಲಿ ದುಡ್ಡು ಸಿಗ್ತಾ ಇದೆ, ಸಮಸ್ಯೆ ಅಂತ ಸುಳ್ಳು ಯಾಕೆ ಹೇಳ್ತಾ ಇದಾರೆ ಸರ್ ಇವರು ಮೋದಿ ಅವರಿಗೆ? ಅಂತೀರ ನೀವು? ಬಾ ಅಂತ ಹೇಳ್ರಿ, ಮೋದಿಗೆ ಕರೆಕ್ಟ್ ಮಾಡ್ಬಿಡ್ತೀನಿ ಅಂತ ಕಡೆ ಅವರೇ ಕೇಳಿಸ್ಕೊಳ್ಳಿ ಸರ್. ನಾ ಬಿಜಾಪುರ ಮತ್ತೆ ಮಂದಿ ನಮ್ ಕಡೆ ಹೇಳ್ತಾ ಇದ್ದಾರೆ, ಅಯ್ಯೋ ಸರ ಕ್ಯೂನಾಗ ನಿಂತ ನಾನು ಬರ್ಬಾದ ಹೋಗಿದ್ದೀನಿ, ಎಷ್ಟು ದಿನ ನಿಲ್ಬೇಕು ಹೇಳ್ರಿ ಅಂತಾರೆ. ನೀವು ನೋಡಿದ್ರೆ ಹಿಂಗ್ ಅಂತೀರಿ, ಹೆಂಗ್ರಿ ಇದು? ಇಲ್ಲ ಸರ್, ನಾಳೆ ಬಿಜಾಪುರ ಬಸ್ ಸ್ಟ್ಯಾಂಡ್ ನಿಲ್ತೀನಿ, ಯಾರು ಬರ್ತಾರ ಬಲ್ಲಿ ಅವ್ರಿಗೆಲ್ಲ ATM ನಾ ತೋರಿಸ್ಬಿಡ್ತೀನಿ. ಒಂದು 2-3 ಬಂದವ್ರು ಸರ್. ಎಷ್ಟತ್ತಲ್ಲ ಹಂಗಾರ ಬಿಡ್ರಿ. ಹಂಗಾರೆ ನಾಳೆಯಿಂದ ಪ್ರಾಬ್ಲಮ್ ಇರೋಂಗಿಲ್ಲ ಅಂತೀರಿ ನೀವು? ಪ್ರಾಬ್ಲಮ್ ನೋಡ್ರಿ ಸರ್, ಮೊದಲು ನೋಡಿ ನಾನು 150ರಿಂದ 200 ಜನ ನಿಲ್ತಿದ್ರು. ಆಮೇಲೆ 70-80, ಆಮೇಲೆ 30, ಈಗ 20, ಈಗ 4-5 ಜನ ಇರ್ತಾರ ಸರ್ ATM ದಲ್ಲಿ. ಕರೆಕ್ಟ್. ಆದ್ರೆ ಮಂದಿಗೆ ಏನಾಗೈತೆ ಗೊತ್ತೇನು ರಾಜು? ಹೇಳ್ರಿ ಸರ್.
ಬ್ಯಾಂಕ್ನಾಗ ಹೋಗಿ ನನಗೆ ಎಷ್ಟು ರೊಕ್ಕ ಬೇಕೋ ಅಷ್ಟು ತಗೊಂಬರೋ ಹಂಗಿಲ್ವಲ್ಲ ಈಗ್ಲೂ. ಸರ್ ಏನ್ ಮಾಡೋರ್ದೀವಿ ನಾವು? 24,000 ವಾರಕ್ಕೆ ಕೊಡ್ತಾರೆ, ನಾವೇನ್ ಅಮೆರಿಕಕ್ಕೆ ಹೋಗಿ ಬರೋರ್ದೀವ್ರಿ? ಹಂಗೆ ಅಂತೀರಿ? ಹೌನ್ ಸರ್. ಏನ್ ಮೋದಿ ಅವ್ರು ಮಾಡಿದ್ದು ಸೂಪರ್ ಮಾಡಿದ್ದಾರೆ. ಸೂಪರ್ ಬಿಡ್ರಿ. ಕಾಳದನ್ನ ಇಟ್ಕೊಂಡವ್ರಿಗೆ ತೊಂದ್ರೆ. ಹೊಡೆಸ್ಕೊಂಡು ಹೋಲಿ ಬಿಡ್ರಿ, ನಮಗೇನು ಹೋಗ್ಬೇಕು? ಹೌನ್ ಸರ್. ಹಂಗಲ್ಲ ಏನು ಹೇಳಿದ್ದೆ? ಸರ್ 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 ನಾವು ಭಾರತೀಯರು. ಇಷ್ಟೊತ್ತು ನಿಮಗೆ ಜಾಗ ಕೊಟ್ಟೆ ಆತು. ಕೆಲವರು ಪಾಪ ಪೀಟಿಕೆ ಜಾಸ್ತಿ ಮಾಡ್ಕೋತಾರೆ, ಪ್ರಶ್ನೆ ಬಿಟ್ಟಿರ್ತಾರೆ. ನಾನು ವಾರ್ನ್ ಮಾಡ್ತಾ ಇದ್ದೀನಿ, ಪ್ರಶ್ನೆಗೆ ಫಸ್ಟ್ ಬನ್ನಿ, ಇಲ್ಲದೇ ಇದ್ರೆ ನಿಮ್ಮ ಪೀಟಿಕೆ ಕೇಳಿಸ್ಕೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಕಟ್ ಮಾಡ್ಬಿಡ್ತೀನಿ, ಗ್ಯಾರಂಟಿ. ನಳಿನಾಕ್ಷಿ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ಕಣ್ರಿ. ಹೇಳಿ ಈಗ. ನಮ್ ಪ್ರಶ್ನೆ, ನಾವು ನೋಟ್ ಬ್ಯಾನ್ ಆಗೋಕ್ಕಿಂತ ಮುಂಚೆ ನಾವು ಸೈಟ್ ಪರ್ಚೇಸ್ ಮಾಡಿದೀವಿ. ವೆರಿ ಗುಡ್. ಅದಕ್ಕೆ ನಗದು ರೂಪದಲ್ಲಿ 6 ಲಕ್ಷ ಕೊಟ್ಟಿದೀವಿ. ಸರಿ. ಮತ್ತೆ ನಾವು ಫೆಬ್ರವರಿವರೆಗೂ ನಾವು ಟೈಮ್ ತಗೊಂಡಿದೀವಿ. ವೆರಿ ಗುಡ್. ಮತ್ತೆ ನಾವು ಕ್ಯಾಶ್ ರೂಪದಲ್ಲಿ ಕೊಟ್ರೆ ಚೆಕ್ ರೂಪದಲ್ಲಿ ಕೊಡ್ಬೇಕಾ? ಕ್ಯಾಶ್ ರೂಪದಲ್ಲಿ ಕೊಟ್ರೆ ಅಲ್ಲ, ಚೆಕ್ ರೂಪದಲ್ಲಿ ಕೊಡೋದಾ ಕ್ಯಾಶ್ ರೂಪದಲ್ಲಿ ಕೊಡೋದಾ? ನೋಡಿ, ಅದರಿಂದ ನಮ್ಗೆ ಏನಾದ್ರು ಟ್ಯಾಕ್ಸ್ ಏನಾದ್ರು ಆಗುತ್ತಾ? ನಿಮಿಷ ಇರಿ. ಫಸ್ಟ್ ಕೊಟ್ಟಿರೋ ನಗದು ರೂಪದಲ್ಲಿ ಕೊಟ್ಟಿದ್ದಕ್ಕೆ ಲೆಕ್ಕ ಇದೆ ತಾನೇ ನಿಮ್ಮ ಹತ್ರ? ಅಂದ್ರೆ ಪರಿಚಯ ಅದಕ್ಕೋಸ್ಕರ ನಾವು ಕೇಳಲ್ಲ ಆಫೀಸರ್ಗಳು. ನಿಮ್ಮ ಹತ್ರ ಲೆಕ್ಕ ಇದೆಯಾ? ಇಲ್ಲ ಲೆಕ್ಕ. ನಾವ್ ಅದೇ ಮನೇಲಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊತಾರ ಅವರು. ಸ್ವಲ್ಪ ಕೊಟ್ಟು. ಓಕೆ, ನೆಕ್ಸ್ಟ್ 6 ಲಕ್ಷದ ಅಷ್ಟೇನಾ ಪ್ರಾಬ್ಲಮ್? ಅಷ್ಟೇನೆ. ನೆಕ್ಸ್ಟ್ ಕೊಡಬೇಕಾ ದುಡ್ಡು? ಚೆಕ್ಕಲ್ಲಿ ಕೊಡ್ಲಾ ಕ್ಯಾಶಲ್ಲಿ ಕೊಡ್ಲಾ ಅಂತ ಕೇಳ್ತಾ ಇದ್ದೀರಿ? ರಿಜಿಸ್ಟರ್ ಮಾಡ್ಕೊಳ್ಳುವಾಗ, ರಿಜಿಸ್ಟರ್ ಮಾಡ್ಕೊಳ್ಳೋವಾಗ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಿದೆ ಅದನ್ನ ನಿಮ್ಗೆ ಬೇಕು ಅಂದ್ರೂ ಚೆಕ್ಕಲ್ಲಿ ಕೊಡಬೇಕು, ಬೇಡ ಅಂದ್ರೂ ಚೆಕ್ಕಲ್ಲಿ ಕೊಡಬೇಕು, ಅಥವಾ ಡಿ ಕೊಡಬೇಕು. ಕ್ಯಾಶ್ ಕೊಡೋದು ಕ್ಯಾಶ್ ಇರಲ್ವಲ್ಲ. ಅರ್ಥ ಆಯ್ತಾ? ಎರಡನೇದು, ಕ್ಯಾಶ್ ಕೊಡಕ್ಕೆ ನಮ್ಮ ಸಾಹೇಬ್ರಲ್ಲಿ ಹೇಳ್ತಾ ಇದ್ದಾರೆ ರುದ್ರಮೂರ್ತಿ ಅವರು, ಮೇಡಮ್ ಅಷ್ಟೊಂದು ಕ್ಯಾಶ್ ಸಿಗದೇ ಇಲ್ವಲ್ಲ ಅಂತಿದ್ದಾರೆ. ಇಲ್ಲ ಇಲ್ಲ, ಅದೇ ನಾವು ಚೀಟಿ ಹಾಕೊಂಡಿದೀವಿ. ಏನ್ ಹಾಕೊಂಡ್ರು ಸರಿ, ಯಾವುದಕ್ಕೂ ರಿಸ್ಕ್ ಬೇಡ. ಗೈಡೆನ್ಸ್ ವ್ಯಾಲ್ಯೂ ಅಂದ್ರೆ ಮಾರ್ಗದರ್ಶಿ ಸೂತ್ರದಲ್ಲಿ ದುಡ್ಡು ಕೊಡ್ಬೇಕಲ್ಲ ನೀವು, ಅದನ್ನ ಬ್ಯಾಂಕ್ಗೆ ರವಾನೆ ಮಾಡ್ಬಿಡಿ. ಆಯ್ತಾ? ಕೊಡಿ. ಸಾಧ್ಯ ಆದಷ್ಟು ಕ್ಯಾಶ್ ಕೊಡಕ್ ಹೋಗ್ಬೇಡಿ. ಸರಿ. ಓಕೆ. ರವಿ ಬೆಂಗಳೂರು. ಕಾಸು ಅಂದ್ರೆ ಕಾಸು, ಬ್ಯಾಂಕಲ್ಲಿ ಕೊಟ್ಟರು ಕಾಸೆ, ಚೆಕ್ಕಲ್ಲಿ ಕೊಟ್ಟರು ಕಾಸೆ, ಡಿ ಡಿಲಿ ಕೊಟ್ಟರು ಕಾಸೆ. ಆದರೂ ಕ್ಯಾಶಲ್ಲೇ ಕೊಡೋ ಈ ಪದ್ಧತಿ ನಮ್ಮಲ್ಲಿ ಎಲ್ಲಿ ಬಂತು, ಯಾವಾಗ ಬಂತು, ಯಾಕೆ ಬಂತು? ಈ ಕ್ಯಾಶ್ ವ್ಯವಹಾರ ಮುಂಚೆಯಿಂದ ಮಾಡಿ ಅಕೌಂಟಿಗೆ ತೋರಿಸದೆ ವ್ಯವಹಾರಗಳು ಈಸ್ಕೊಳೋರು ಆಗಿರ್ಬೋದು, ಕೊಡೋರು ಆಗಿರ್ಬೋದು, ಮುಂಚೆಯಿಂದ ಬಂದ್ಬಿಟ್ಟಿದೆ. ಇದಕ್ಕೆ ಕಡಿವಾಣ ಬರೀ ಒಂದು ಡಿಮಾನಿಟೈಸೇಷನ್, ಒಂದು ಕ್ಯಾಶ್ಲೆಸ್ ಎಕಾನಮಿ ಈ ತರ ಅಲ್ಲ. ಇಲ್ಲಿ ಎಲ್ಲ ಕಡೆ ಸಮಗ್ರವಾಗಿದೆ. ಒಂದ್ ಕಡೆ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ಎಲ್ಲ ಬರ್ತಾ ಇದೆ, ಆಟೋಮ್ಯಾಟಿಕ್ ಆಗಿ ಬರ್ತಾ ಇದೆ. ಈಗ ಆಲ್ರೆಡಿ ಆಗ್ತಾ ಇದೆ. ಅದನ್ನ ಯಾರ ಕಾಲದಲ್ಲಿ ಆಗುತ್ತೆ? ಈಗ ಆಗಿದೆ ಅಂತ 50 ಆಯ್ತು ಸ್ವಾಮಿ, ನಾವು ಸತ್ತಿರೋದ್ರೊಳಗಡೆ ಆಗತ್ತಾ? ಹಾಗೆ ಆಗತ್ತೆ. ಆಗದೆ ಇದ್ರೆ ನೋಡಿ, ಸತ್ ಮೇಲೂ ಎದ್ದು ಬರ್ತೀನಿ ಗ್ಯಾರಂಟಿ ನಿಮ್ಗೆ ಹಿಡ್ಕೊಳಕ್ಕೆ. ಆಲ್ ರೈಟ್. ರವಿ ಬೆಂಗಳೂರಿನಿಂದ. ಹೇಳಿ ರವಿ. ನಮಸ್ಕಾರ. ನಮಸ್ಕಾರ. ಮೈಸೂರಿನಿಂದ ಸರ್. ಹೇಳಿ ಮಂಜು ಮೈಸೂರಿನಿಂದ. ಏನ್ ಸಮಾಚಾರ ಸರ್? ಎಲ್ಲ ವಿರೋಧ ಪಕ್ಷದ ನಾಯಕರಲ್ಲ, ಅದರಲ್ಲೂ ಮೊನ್ನೆ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಸರಿ, ಮೋದಿ ಅವರು ಯಾರನ್ನು ನಂಬೋದಿಲ್ಲ, ತಮ್ಮ ಸಹೋದ್ಯೋಗಿಗಳನ್ನೇ ನಂಬೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಬ್ಯಾಂಕ್ನವ್ರನ್ನ ನಂಬಿ ದುಡ್ಡು ಕೊಟ್ಟಿದ್ದಕ್ಕೆ ಅವ್ರು ಏನ್ ಸರ್ ಮಾಡಿದ್ರು? ಯಾರನ್ನ ನಮ್ ಕಾಸು ಕೊಟ್ಟಿದ್ರಿ? ಬ್ಯಾಂಕ್ನವ್ರನ್ನ ನಂಬಿ ಬಿಡುಗಡೆ ಮಾಡಿದ್ರಲ್ಲ. ಸರಿ ಸರಿ. ಈಗ ಅವ್ರ ಏನ್ ಮಾಡಿದ್ರು ಸರ್? ಅವ್ರು ಏನೋ ಮಾಡ್ಕೊಳ್ಳಿ. ಈಗ ಪ್ರಾಬ್ಲಮ್ ಏನ್ ಹೇಳಿ ಸ್ವಾಮಿ? ಪ್ರಾಬ್ಲಮ್ ಒಂದು. ಇನ್ನೊಂದು ಎರಡನೇದು ಏನು ಅಂದ್ರೆ, ಇಲ್ಲಿ ATM ಮತ್ತೆ ಬ್ಯಾಂಕ್ ಅಲ್ಲಿ ಯಾರು ನಿಂತಿಲ್ಲ ಸರ್ ಜನ. ಈಗ ಇಲ್ವಾ? ಇಲ್ಲ ಸರ್, ಆರಾಮಾಗಿದ್ರೆ. ಅದು ಯಾಕೆ ಎಲ್ಲ ಜನ ಇಷ್ಟೊಂದಿದ್ರೆ ಅಂತ ಹಳೆ ತೋರಿಸ್ತಾರೆ. ಓ, ಅಂದ್ರೆ ನಾವ್ ಹಳೆ ತೋರಿಸ್ತಾ ಇದೀವಿ ಅಂತ ನಿಮ್ ಪ್ರಕಾರ? ಅಲ್ಲ, ನಿಮ್ಮನ್ನೆಲ್ಲ ತೋರ್ಸೋರ್ನ ಖಂಡಿತ ಇಲ್ಲ ಸರ್. ನೀವು ನನ್ನನ್ನೇ ಡೌಟ್ ಮಾಡ್ತಿರಲ್ರಿ. ಇಷ್ಟಪಟ್ಟು ಕಾಯ್ತಾ ಕೂತಿರ್ತೀವಿ ನೋಡೋದಕ್ಕೆ. ನಾನು ಯಾವತ್ತಾರ ಸುಳ್ಳು ಪೊಳ್ಳು ಹೇಳ್ತೀನೇನ್ರಿ ರೀ? ಅಲ್ಲ ಸರ್, ನಿಮ್ಮನ್ನ ನೋಡೋದಕ್ಕೆ ಕಪ್ಪುರಿ ಆದ್ರೆ ಕಪ್ಪು ಅಂತೀನಿ, ಬಿಳಿ ಆದ್ರೆ ಬಿಳಿ ಅಂತೀನಿ ಅಲ್ವಾ? ಅಲ್ಲ, ಹಂಗಾಗಿರಲ್ಲ. ಏನಾಗಿರುತ್ತೆ ಗೊತ್ತಾ ಜನಕ್ಕೆ? ATM ನೀವು ಹೇಳಿದ್ ಸರಿ ಇರ್ಬೋದು, ಆದ್ರೆ ATM ಅಲ್ಲಿ ಸಿಕ್ತಿರೋ ದುಡ್ಡು ದೊಡ್ಡದಿದೆ. 2,000 ರೂಪಾಯಿ ಇದೆಯಲ್ಲ, ಅದು ಈ ಸಣ್ಣ ಪುಟ್ಟ ವ್ಯವಹಾರ ಮಾಡೋರು ಪಾಪ ಪ್ರಾಬ್ಲಮ್. ಅಲ್ಲಿ 500 ಮತ್ತೆ 100 ಎಲ್ಲ ಸಿಕ್ಬಿಟ್ಟಿದ್ರಿ, ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಎರಡನೇದು ತಿಂಗಳ 24,000 ರೂಪಾಯಿ ಇದು ಅಂತಿರಲ್ಲ, ಅದು ಕೆಲವ್ರಿಗೆ ಪ್ರಾಬ್ಲಮ್ ಆಗತ್ತೆ. ಎಲ್ಲರಿಗೂ ಆಗತ್ತೆ ಅಂತ. ತಿಂಗಳಿಗೆ 24,000 ಖರ್ಚು ಮಾಡ್ತೀವಿ ಅಂತ ಅಲ್ಲ, ಅಲ್ಲ ಸಾರಿ, ವಾರಕ್ಕೆ. ಅದೇನಾಗತ್ತೆ, ಅಲ್ಲೋದಾಗ ಅವನು ಇನ್ನು 2,000 ರೂಪಾಯಿ ನೋಟ್ ಕೊಟ್ಬಿಟ್ರೆ ತಗೊಂಡ್ಬರೋದ್ ಕಷ್ಟ. ನಮ್ ಜನಕ್ಕೆ ನೋಟ್ ಬ್ಯಾನ್ ಪ್ರಾಬ್ಲಮ್ ಅಲ್ಲ ರೀ, ಚಿಲ್ಡ್ರೆ ಪ್ರಾಬ್ಲಮ್ ಅಷ್ಟೇ. ಚಿಲ್ಡ್ರೆದು ಇಲ್ಲ ಸರ್ ನಮ್ಮ ಅನುಭವದಲ್ಲಿ. ಸಾಮಾನ್ಯ ಜನರಾಗಿ ಓಲೆ ಬಿಡಿ. ಈಗ ನೆಮ್ಮದಿ ಆಗಿದ್ದೀರಾ? ಸರಿ ಬಿಡ್ರಿ, ಹಂಗಾರೆ ಬಿಟ್ಟಾಕ್ರಿ. ನಾವೇನ್ ಮಾಡಕ್ಕಾಗತ್ತೆ? ನೀವು ಚೆನ್ನಾಗಿದ್ರೆ ನಾನು ಯಾಕೆ ಬೇಡ? ಇಲ್ಲ ಇಲ್ಲ, ನೀವು ಚೆನ್ನಾಗಿಲ್ಲ ಅಂತ ನಾನೇನು ಹೇಳಕ್ಕೆ? ನನಗೇನು ತಲೆ ಕೆಟ್ಟಿದ್ಯಾ?
ಪ್ರಸನ್ನ ನೋಡಬಿಡ್ತೀನಿ ಏನು ಹೇಳ್ತಾರೆ ಅಂತ. ಪ್ರಸನ್ನ ಅವರೇ ನಮಸ್ಕಾರ, ಶಿವಮೊಗ್ಗದಿಂದ. ಹಾ ಸರ್, ಶಿವಮೊಗ್ಗದ. ನಮಸ್ಕಾರ ಸರ್. ಆಮೇಲೆ ಏನ್ ಸಮಾಚಾರ ಶಿವಮೊಗ್ಗಲ್ಲಿ? ಶಿವಮೊಗ್ಗದಲ್ಲಿ ಅತಂತ್ರ ಪಿತಂತ್ರ. ಹಂಗಂದ್ರೆ ಹಿಂಗಂದ್ರೆ ಇಲ್ಲಿ ಒಬ್ಬೊಬ್ರದ್ದು ಒಂದೇ ಪಕ್ಷ, ಎರಡು ರಾಜಕೀಯ. ಅಯ್ಯೋ ಬಿಟಾಕ್ರಿ, ಅವ್ರಿಬ್ರು ಏನೋ ಮಾಡ್ಕತಾರ. ಒಂದಿನ ಬೆಳಗ್ಗೆ ಕಾಫಿ ಕುಡಿದ್ಬಿಟ್ಟು ಇಬ್ರು ಯಾವ್ದಾದ್ರು ಕೂತ್ಕೊಂಡು ಬಾಯಿ ಇನ್ಕಂಡು ಬಂದು ಬಿಡ್ತಾರೆ. ನಮಗೆ ಆಗ್ಬೇಕು ಬಿಡ್ರಿ ದೊಡ್ಡವ್ರ ಸವಾಸ. ಬಡ್ದಾಡ್ಕೊಂಡು ಹೋಗ್ಲಿ, ನಮಗೇನು ಹೋಗ್ಬೇಕು? ನಮಗ್ ಟೈಮ್ ಸಿಕ್ಕತ್ತಲ್ಲ, ಆವಾಗ ಹಾಕೊಂಡು ಬಡ್ದಾಕಿ ಹೇಳ್ತೀನಿ. ಬಿಡ್ಬೇಡಿ ಇಬ್ರಿಗೂ. ಹೇಳಿ ಈಗ ಸಮಸ್ಯೆ ಏನು ಹೇಳಿ. ಸರ್ ತುಂಬಾ ಧನ್ಯವಾದ ಸರ್, ನಿಮ್ ಲೈನ್ ಸಿಕ್ಕಿದ್ದು. ನಿಮ್ ಒಟ್ಟಿಗೆ ಮಾತಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಆಯ್ತಾ, ಕ್ಲೋಸ್. ಥ್ಯಾಂಕ್ ಯು. ಹಂಗಾರೆ ಬಾಯ್. ಇಲ್ಲ ಸರ್ ಇದೆ ಪಾಯಿಂಟ್ ಹೇಳಿ ಬೇಗ ಬನ್ನಿ. ಸರ್ ಪಾಯಿಂಟ್ ಏನಿಲ್ಲ ಸರ್, ನಮ್ಮಲ್ಲಿ ಒಂದು ಗಾದೆ ಇದೆ ಸರ್, ಹುಚ್ಮುಂಡಿಲ್ಲಂದ್ರೆ ಉಂಡನೆ ಜಾಣ ಅಂತ ಹೇಳಿ. ಇಲ್ಲಿ ಏನಾಗಿದೆ ಅಂದ್ರೆ, ಇನ್ನೂ ಒಂದು ಹೇಳ್ಬೇಕಂದ್ರೆ, ಇನ್ನು ಕ್ಲೀನಾಗಿ ಹೇಳ್ಬೇಕಂದ್ರೆ, ಕಾಗೆಗೆ ಹಿರಿತನ ಕೊಟ್ರೆ ಕಚೇರಿನೆಲ್ಲ ಏನೋ ಮಾಡಿತ್ತಂತೆ. ಹೌದು, ಮಾಡಿತ್ತಂತೆ, ಕರೆಕ್ಟ್. ಅದನ್ನ ನಾವು ಸ್ವಲ್ಪ ಒಬ್ಬ ಪ್ರಧಾನಿಯನ್ನ ಒಂದೇ ಒಂದು ಸೀಟಿಗೋಸ್ಕರ ಬೆಲೆ ಕೊಡ್ತಾ ಇದೀವಿ ಅಷ್ಟೇ ನಾವು. ಈಗ ಏನಾಯ್ತು, ಈಗ ಮುಂದೇನು? ಮುಂದೆ ಏನಿಲ್ಲ ಸರ್, ಅವ್ರು ಏನ್ ಗೊತ್ತಾ ಸರ್, ಅವ್ರು ಮಾಡಿರೋದು ಅವ್ರು ಸಂತೋಷಕ್ಕೆ ಅಷ್ಟೇ ಮಾಡ್ಕೊಂಡಿರೋದು. ಅವ್ರ ಪಕ್ಷ ಬಲವರ್ಧನೆ ಏನ್ ಬೇಕಾದ್ರೂ ಮಾಡ್ಕೊಂಡಿರೋ ಅಷ್ಟ್ಬಿಟ್ರೆ, ಸಣ್ಣ ಸಣ್ಣ ರೈತರಿಗೆ, ನಮ್ಮಂತ ಮಧ್ಯಮ ವರ್ಗದವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಅಟೆಂಡ್ ಮಾಡಿದ್ರೆ ಇರ್ರಿ ಸ್ವಾಮಿ, ಈಗ ಪ್ರಾಬ್ಲಮ್. ಇನ್ನು 4 ತಿಂಗಳು ಬಿಟ್ಕೊಂಡು ರೈತರಿಗೆ ಒಂದಷ್ಟು ಲಾಭ ಆಗೋದು ಅನೌನ್ಸ್ ಮಾಡ್ತಾರೆ. ನೀವು ಬಿಟ್ಕೊಟ್ಬಿಡ್ತೀರಾ ಸರ್? ಏನ್ ಬಿಟ್ಕೊಟ್ಬಿಡ್ತೀರಾ ನೀವು? ಫುಲ್ ಪ್ರಾಬ್ಲಮ್ ಕೊಟ್ಟಿ ನಾನು ಫುಲ್ ಕ್ರಿಟಿಸೈಸ್ ಮಾಡಿದ್ರೆ ನಂಗೆ ಬೇಡ, ನೀವೆಲ್ಲ ಕೊಡ್ತಾ ಇರೋದು ಬಿಟ್ಬಿಡ್ತೀರಾ ಸರ್? ಅಲ್ಲ ಸರ್, ಅದೇನೋ ಕೊಳ್ಳೆ ಹೊಡ್ಕೊಂಡ್ಮೇಲೆ ಊರಿನ ಒಡೆ ಸಮಯ ನಮ್ಮವ್ರು ಎಂತವ್ರು ಗೊತ್ತಾ, ನಾವು ನಮ್ಗೆಲ್ಲ ಸುಲಭವಾಗಿ ಬಂದ್ಬಿಡ್ಬೇಕು ಕೈಗೆ. ಅದಂಗ್ರಿ ಬರುತ್ತೆ? ಇಲ್ಲ ಸರ್, ಸುಲಭ ನಮಗೆ ಬರೋದು ಬೇಡ. ಆಯ್ತು, ಈಗ ನೋಡೋಣ ಇರ್ರಿ. ಈಗ ನಾಳೆ ಒಂದಿನ ಕಳಿಬೇಕಲ್ವಾ? ಇಲ್ಲ ಸರ್ ನನ್ನೊಂದು ಪ್ರಶ್ನೆ ಇದೆ ಸರ್, ದಯವಿಟ್ಟು. ಆಗಲ್ಲ. ಇಷ್ಟೊತ್ತು ನೀವು ಭಾಷಣ ಮಾಡ್ಬಿಟ್ಟು ಈಶ್ವರಪ್ಪ ಯಡಿಯೂರಪ್ಪ ಸ್ಟಾರ್ಟ್ ಮಾಡ್ಕೊಂಡು ಎಂಡಿಗೆ ಬರೋಷ್ಟೊಳಗೆ ಪ್ರಶ್ನೆ ಡಮಾರ್, ಟೈಮ್ ಓವರ್. ಶ್ರೀನಿವಾಸ್, ಬೆಂಗಳೂರು ಜನ. ಶ್ರೀನಿವಾಸ್ ಸರ್ ನಮಸ್ಕಾರ. ಹಂಗೆ ಲೈನಲ್ಲಿ ಒಂದು ನಿಮಿಷ ನೀವು. ನಮಸ್ಕಾರ. ಜನ ಫ್ರೀ ಬಂದ್ಬಿಡ್ಬೇಕು, ಸುಲಭ ಆಗ್ಬಿಡ್ಬೇಕು, ಪ್ರಾಬ್ಲಮ್ಮೂ ಆಗಬಾರ್ದು, ಲಾಭನೂ ಬಂದ್ಬಿಡ್ಬೇಕು. ಬಟ್ ಜನ ಈ ವಿಚಾರದಲ್ಲಿ ದೇಶದಲ್ಲಿ ಈ ಸರಿ ಪ್ರಾಬ್ಲಮ್ ಅಂತ ತಡ್ಕೊಂಡಿದ್ದಾರೆ ಅಲ್ವಾ? ಹಾಗಾಗಿ ನೀವು ರುದ್ರಮೂರ್ತಿ ಆರ್ಥಿಕ ವಿಚಾರಗಳನ್ನು ತಿಳ್ಕೊಂಡಿರೋರೆಲ್ಲ ಮರೆತುಬಿಟ್ಟು ಪಕ್ಕಕ್ಕೆ ಬಂದ್ಬಿಡಿ. ಒಬ್ಬ ಬಡ ವ್ಯಕ್ತಿಯಾಗಿ ತಿಂಗಳಿಗೆ ಒಂದು 6-7 ಸಾವಿರ 8 ಸಾವಿರ ದುಡಿಯೋ ವ್ಯಕ್ತಿಯಾಗಿ ನನಗೆ ಹೇಳಿ, ನೀವು ಕಷ್ಟಪಡ್ಲಿಲ್ವಾ? ಸರ್ ಖಂಡಿತ ಸಾಮಾನ್ಯ ಜನರಿಗೆ ಕಷ್ಟಪಟ್ರಿ, ಕ್ಯಾಶ್ ಸಿಗದೆ ತೊಂದರೆ ಆಗಿದೆ. ಕಷ್ಟಪಟ್ರಿ ಆಗಿದೆ. ಹಾಗಾದ್ರೆ ಕಷ್ಟಪಟ್ಟಿದ್ದಕ್ಕೀಗ ನೀವು ಎಕ್ಸ್ಪೆಕ್ಟ್ ಮಾಡೋದು ಏನು, ನಿರೀಕ್ಷೆ ಏನಿದೆ? ಈ ಸಾಮಾನ್ಯ ಜನರೇ ನಿರೀಕ್ಷೆ ಮಾಡ್ತಾರೆ. ಇವಾಗ ಏನೇನು ಈ ಆಬ್ಜೆಕ್ಟಿವ್ ಅಂತ ಉದ್ದೇಶ ಅಂತ ಇಟ್ಕೊಂಡು ಡಿಮಾನಿಟೈಸೇಷನ್ ಮಾಡಿದ್ರು. ಸಾಮಾನ್ಯ ಜನರಿಗೆ ಇವಾಗ ಬೆಲೆಗಳಲ್ಲಿ ಇಳಿಕೆ ಆಗ್ಬೇಕಾಗಿದೆ, ಒಂದು ಮನೆ ಬೇಕಾಗಿದೆ ಎಲ್ಲರಿಗೂ ಕೂಡ, ಒಂದು ಗೂಡು ಅನ್ನೋದು ಬೇಕಾಗಿದೆ. ಅಂದ್ರೆ ಮೋದಿನೇ ಕಟ್ಕೊಡ್ಬೇಕು. 2018 2020 ಒಳಗಡೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದಾಗ್ಬೇಕು. ಆಮೇಲೆ ಭ್ರಷ್ಟಾಚಾರತೆ ಎಲ್ಲೆಲ್ಲಿ ನಾವು ಈ ಲಂಚ ಕೊಡ್ತಾ ಇದೀವಲ್ಲ, ಸಾಮಾನ್ಯ ಜನರು ಎಲ್ಲಾ ಕಡೆ ಕೊಡ್ಬೇಕು ಲಂಚ. ಲಂಚ ಹೆಂಗ್ ಕಡಿಮೆ ಆಗ್ಬಿಡುತ್ತೆ? ಅಲ್ಲ, ಇವಾಗ ಮುಂಚೆ ಏನಾಗ್ತಿತ್ತು, ಬರೀ 500 ರೂಪಾಯಿ 1000 ರೂಪಾಯಿ ನೋಟ್ಗಳಲ್ಲಿ ಕೊಡ್ತಾ ಇದ್ರು. ಈಗ 2000 ರೂಪಾಯಿ ನೋಟಲ್ಲಿ ಕೊಟ್ಟರು ಕೂಡ ಕೊಡೋದಕ್ಕೆ ಕ್ಯಾಶ್ ಇಲ್ಲ ಜನರ ಬಳಿ. ಎರಡನೇದು, ನಾಳೆ ಏನಾನ ಒಂದು ರೂಲ್ ಮಾಡಿ ಇಷ್ಟ್ರ ಮೇಲೆ ಕ್ಯಾಶ್ ಒಬ್ಬ ವ್ಯಕ್ತಿ ಇಡ್ಕೋಬಾರ್ದು, ಇಡ್ಕೊಂಡ್ರೆ ಸರ್ಕಾರ ಮುಟ್ಗೋಲ್ ಮಾಡುತ್ತೆ. ಈ ತರ ರೂಲ್ ಅನ್ನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತರ್ತಾರೆ. ಕಷ್ಟ ಆಗುತ್ತೆ, ಖಂಡಿತ ಆಗುತ್ತೆ. ಆಲ್ ರೈಟ್. ಶ್ರೀನಿವಾಸ್ ಸರ್ ನಮಸ್ಕಾರ. ನಮಸ್ಕಾರ. ಆಮೇಲೆ ಇನ್ನೇನ್ ಸಮಾಚಾರ? ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡ್ಬಿಟ್ಟೆ ದೂರವಾಣಿನಲ್ಲಿ. ಇರ್ಲಿ ಹೇಳಿ, ಏನ್ ಸಮಾಚಾರ? ಏನಿಲ್ಲ, ಹೇಳಿ ಸರ್. ಯಾಕೆ? ಏನಿಲ್ಲ, ಮೋದಿ ಅವ್ರು ಮಾಡಿ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಯ್ತಲ್ಲ ಬಿಡಿ, ಮತ್ತೆ ಇನ್ನೇನು? ಅಲ್ಲ ಕರೆಕ್ಟ್ ಇದೆ. ಆದ್ರೆ ಒಂದ್ ಕಡೆ ರಂಗೋಲೆ ಕೆಳಗೆ ದೂರ್ ಬಿಟ್ರಲ್ಲ ಬ್ಲಾಕ್ ಮನಿ ಅವರು, ಅದ್ ಏನಾಯ್ತು ಅಂತಂದ್ರೆ ಬ್ಯಾಂಕ್ ನಲ್ಲಿ 2000 ರೂಪಾಯಿ ನೋಟ್ ನ ಈ 4,000 ರೂಪಾಯಿ ಚೇಂಜ್ ಮಾಡಕ್ ಬಿಟ್ರಲ್ಲ ಸರ್ ಇವರು. ಒಂದ್ ನಿಮಿಷ ಶ್ರೀನಿವಾಸ್, ಒಂದ್ ನಿಮಿಷ ಇರಿ. ಕೆಲವು ಸರಿ ನಾವ್ ಹೆಂಗೆ ಗೊತ್ತೇನ್ರಿ, ಈ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಕಾಣಲ್ಲ ಅನ್ಕೊಂಡ್ಬಿಡತ್ತಂತೆ. ಹಂಗೆ ಈ ಬದಲಾವಣೆ ಮಾಡಿದವ್ರು ಇದಾರಲ್ಲ ಕೆಲವರು, ನಾವು ಬಹಳ ಬುದ್ಧಿವಂತರು, ಕನ್ವರ್ಟ್ ಮಾಡ್ಕೊಂಬಿಟ್ಟಿದೀವಿ ಎಲ್ಲ ಅಂತ ಬಚಾವಾಗಿದ್ದಾರೆ. ಕೆಲವ್ರು ಬಚಾವು ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವ್ರು ತಗಲ್ಕತ್ತಾರೆ, ನೋಡ್ತಾ ಇರಿ. ಇನ್ನೊಂದು 20 ದಿನ ನಾನೇ ನನ್ನ ಅಡ್ವೈಸ್ ಏನಂದ್ರೆ, ತಗಲಾಕಣದಲ್ಲ, 2,000 ರೂಪಾಯಿ ನೋಟ್ ನ ಯಾವತ್ತು ಬ್ಯಾನ್ ಮಾಡ್ತಾರೋ ಇರಿ ಸ್ವಾಮಿ, ಕಾಯ್ಬೇಕಲ್ಲ ನೀವು. ಮೀನಿಗೆ ಬಲೆ ಹಾಕ್ಬೇಕಲ್ವೇ? ನಮ್ಮೂರ್ ಕಡೆ ಕೆರೆಯಲ್ಲಿ ಹೆಂಗ್ ಸರ್ ಬಲೆ ಹಾಕ್ತಿವಿ ನಾವು? ಸಂಜೆ ಹೋಗ್ಬಿಟ್ಟು ಬಲೆ ಹಾಕಿ ಬಂದಿರ್ತೀವಿ, ಬೆಳಿಗ್ಗೆ ಹೋಗಿ ಬಲೆ ಎಳ್ಕೊಂಬತ್ತೀವಿ ಮೀನಿಗೆ ಅಲ್ವಾ? ಕರೆಕ್ಟ್ ತಾನೆ? ಸಂಜೆ ಕೆರೆಯಲ್ಲಿ ಬಲೆ ಹಾಕಿ ಬಂದ್ಬಿಟ್ಟಿರ್ತೀವಿ,
ಹಾಕಿರಿ ಸರ್. ಬೆಳಿಗ್ಗೆ ಹೋಗಿ ಬಲೆ ಎಳ್ಕೊಂಡ್ ಬತ್ತೀವಿ ಆಚೆಗೆ, ಸಿಕ್ಕಾಕೊಂಡಿರ್ತವೆ. ಸಿಕ್ಕಾಕಿರಿ. ಹಂಗೆ ಬಲೆ ಹಾಕಿದರೆ ಎಳ್ಕತ್ತಾರ ನೋಡಿ ಆಚೆಗೆ. ಡಿಸಿಸಿ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಗೆ ಶ್ರೀನಿವಾಸ್ ಡಿಸಿಸಿ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಹೇಳವನಿಲ್ಲ ಕೇಳವನಿಲ್ಲ ಅಂತ ತುಂಬಿದಾರ ನೋಡಿ ಒಳಕ್ಕೆ. ಇಲ್ಲ, ಆ ಬ್ಯಾಂಕ್ ಸರ್, ಎಲ್ಲಾ ಬ್ಯಾಂಕು ಮಾಡಿದ್ದಾರೆ. ಬರತ್ ನೋಡಿ, ಸಿಗಾಕತ್ತಾರ ನೋಡಿ. ಆಯ್ತಾಯ್ತು, ಓಕೆ. ನೆಕ್ಸ್ಟ್ ಪಾರ್ಟಿ ಯಾರು ಬರ್ತಾ ಇದ್ದಾರೆ? ಬಾಳಪ್ಪ ಅಂತ ಕೊಪ್ಪಳದಿಂದ. ಬಾಳಪ್ಪನವ್ರೆ ನಮಸ್ಕಾರ ಸರ್. ನಮಸ್ಕಾರ ರೀ, ಆರಾಮಿದ್ದೀರಿ? ಆರಾಮ್ ಸರ್, ನೀವು ಸರ್? ನಾನು ಆರಾಮಿದ್ದೀನಿ ರೀ. ಆಮೇಲೆ ಏನು ಸರ್, ಮೋದಿ ಅವರು ಫಸ್ಟಿಗೆ ಗೆದ್ದ ತಕ್ಷಣ ಸ್ವಿಸ್ ಬ್ಯಾಂಕ್ ನಿಂದ ಹಣ ತಗೊಂಡು ಜನರಿಗೆ ಅಂತ ಹೇಳಿದ್ರು. ಅದು ಬಿಟ್ಟು ಈಗ ನೋಟ್ ಬ್ಯಾನ್ ಮಾಡಿ ಜನರಿಗೆ, ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ತೊಂದರೆ ಮಾಡಿಟ್ರು. ಸರಿ, ಈಗ ಜೀರೋ ಅಕೌಂಟ್ ಇದ್ದವರಿಗೆ ಅಮೌಂಟ್ ಆಗ್ತಂತ ಹೇಳಿದ್ರು. ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ನನಗೂ ಗೊತ್ತಿಲ್ಲ ಸರ್ ಅಮೌಂಟ್ ಎಷ್ಟು ಹಾಕ್ತಾರೆ ಅಂತ. ಹ್ಞೂ ಸರ್. ಹಾಕ್ತೀನಿ ಅಂತ ಅವ್ರೇನು ಹೇಳಿಲ್ಲ. ಹ್ಞೂ ಸರ್. ಹಾಕಿದ್ರೆ ಬೋನಸ್ಸು, ಹ್ಞೂ ಸರ್. ಹಾಕದೇ ಇದ್ರೆ ರಮಣ ಅಷ್ಟೇ. ಅದು ಸರ್, ಇದು ಸುಳ್ಳಾಗ್ಬಾರ್ದಲ್ಲ ಅಂತ ನನಗೇನು ಗೊತ್ತ್ರಿ, ಅವ್ರೇನು ಅನೌನ್ಸ್ ಮಾಡಾರ? ನಾವು ಹೇಳ್ಕೊತಿರೋದು ಎಲ್ಲಾರು ಕಾಸಾಕ್ತಾರಂತೆ, ಜನಧನ್ಗೆ ಕಾಸಾಕ್ತಾರಂತೆ ಅಂತ. ಅಲ್ಲ ಸರ್, ಅವ್ರೇನು ಹೇಳಿಲ್ವಲ್ಲ ಹಾಕ್ತೀವಿ ಅಂತ. ಪತ್ರಿಕೆಯಲ್ಲಿ ಸುಲಭ ಪ್ರಚಾರ ಆಗಿದೆ. ಸದ್ಯಕ್ಕೆ ನಮ್ಗೆ ಯಾವ ಮಾಹಿತಿನೂ ಇಲ್ಲ, ನಮಗೆ ಗೊತ್ತಿಲ್ಲ. ಕಾಸಾಕಿದ್ರೆ ಅಪ್ಪಿ ಹೇಳಿದ್ರೆ ಕೇಳ್ತೀವಿ. ಈ ಜನಧನ್ಗೆ ದುಡ್ಡು ಹಾಕ್ತಾರೆ ಅಂತ ಯಾಕೆ ಒಪ್ತು ರುದ್ರಮೂರ್ತಿ? ಅಲ್ಲ, ಜನರೆಲ್ಲರೂ ಫ್ರೀಯಾಗಿ ದುಡ್ಡು ಬರುತ್ತೆ ಅಂದ್ರೆ ಕಾಯ್ತಾ ಇರ್ತಾರೆ, ದುಡಿಯೋದೇ ಬೇಕಾಗಿಲ್ಲ. ಸುಮ್ಮನೆ ಕುಂತ ಕಡೆ ಈ ಕೆಲವು ಕಡೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಫ್ರೀಯಾಗಿ ಟಿವಿ, ಫ್ರೀಯಾಗಿ ಇಡ್ಲಿ ಸಾಂಬಾರು, ಫ್ರೀಯಾಗಿ ಮೆಡಿಸನ್ನು, ಈ ತರ ಎಲ್ಲ ಶುರು ಮಾಡಿದಾರಲ್ಲ. ಈಗ ಅವ್ರಿಗೆ ಇಡ್ಲಿ ಟಿವಿ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಕ್ಯಾಶ್ ಕೊಟ್ಬಿಟ್ರೆ ಆರಾಮಾಗಿ ಎಲ್ಲಿ ಬೇಕಾದ್ರೂ ಏನ್ ಕೆಲ್ಸಕ್ಕೆ ಹೋಗೋದ್ ಬೇಡ, ಎಲ್ಲೂ ನೀವು ವರ್ಕ್ ಮಾಡಲ್ಲ, ನಾವು ಟಿವಿಲಿ ಇದು ಮಾಡಲ್ಲ, ಏನೂ ಇಲ್ಲ. ನಮಗೆ ತಿನ್ನಕ್ಕೆ ಉಣ್ಣಕ್ಕೆ ಜನಧನ್ಗೆ ತಿಂಗಳ 10,000 ಬೆಳ್ಳಿ ಅಲ್ಲ, ಅಟ್ಲೀಸ್ಟ್ ಒನ್ ಟೈಮ್ ಅನ್ನ ದುಡ್ಡು ಬಂದ್ಬಿಡ್ಬೋದು. ಜೀವನ ನಡೆಸಕ್ಕಾಗತ್ತ ಸಾಯೋವರೆಗೆ? ಅಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್. ಕೆಲವರೆಲ್ಲ ಮಾತನಾಡ್ತಾ ಇದಾರೆ ಈ ತರ ಬಂದ್ಬಿಡ್ಬೋದು, ಈ ಬ್ಲಾಕ್ ಮನಿಯಿಂದ ಬಂದಿರೋ ದುಡ್ಡೆಲ್ಲಾನು ನಮ್ಮ ಅಕೌಂಟ್ ಹಾಕ್ಬಿಡ್ತಾರೆ ಅಂತ. ಅದೇ ರಾಬ್ ದ ರಿಚ್ ಅಂತ, ಶ್ರೀಮಂತರ ಕಲ್ ಕಿತ್ಕ ಬಾಡವ್ರು ಕೊಡು ಅಂತ ಲೆಕ್ಕಾಚಾರ ಇವ್ರದ್ದು. ಏನೋ ನಿಮಗೆ ಮಾಹಿತಿ ಇಲ್ಲ? ಖಂಡಿತ ಅದು ಯಾವುದು ಬರೋದಿಲ್ಲ ಆ ತರ. ಬಟ್ ಏನಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಷನ್. ಇವಾಗ ಭಾರತ ದೇಶದಲ್ಲಿ 90 ಕೋಟಿ ಯುವ ಜನ ಸಂಖ್ಯೆನೇ ಇದೆ. ಅವ್ರಿಗೆ ಕೆಲ್ಸಗಳು ಬೇಕಾಗಿದೆ, ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ. ಇಲ್ಲಿ ಎಲ್ಲದ ಕಡೆ ಖಂಡಿತವಾಗ್ಲೂ ಸ್ಪೆಂಡ್ ಮಾಡ್ತಾರೆ. ಏನ್ ಕಲೆಕ್ಷನ್ ಬರುತ್ತೆ ಗೌರ್ಮೆಂಟ್ಗೆ, ಅದನ್ನ ಎಜುಕೇಶನ್ ಆಗಿರ್ಬೋದು, ಸ್ವಚ್ಛ ಭಾರತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಕಡೆಗೆ ಖಂಡಿತವಾಗ್ಲೂ ಖರ್ಚು ಮಾಡ್ತಾರೆ. ಅಕೌಂಟ್ ಡೈರೆಕ್ಟ್ ಆಗಿ ದುಡ್ಡು ಕೊಟ್ಬಿಟ್ಟು ನೀವು ಖರ್ಚು ಮಾಡ್ಕೊಳ್ಳಿ ಅಂತ ಜನ ಏನ್ ಹೇಳ್ತಾರೆ ಗೊತ್ತಾ? ಲಾಸ್ಟ್ ಪ್ರಶ್ನೆ, ಬ್ರೇಕ್ ವಿರಾಮಕ್ಕೆ ಹೋಗ್ಬೇಕು. ಜಾಸ್ತಿ ದುಡ್ಡು ಬಂದಾಗ ಅವರೇ ಜಾಸ್ತಿ ದುಡ್ಡು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ ಸಾರ್ ಅಂತಾರೆ. ಅಲ್ಲ, ಲೀಕೇಜಸ್ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿ ಏನಿರುತ್ತೆ ರೋಡಲ್ಲಿ ಖಂಡಿತ. ಸರ್, ಹಿಂದೆ 100 ರೂಪಾಯಿ ಬತ್ತಿತ್ತು ಸರ್, 60 ರೂಪಾಯಿ ಹೊಡ್ಕೊಂಡು 40 ರೂಪಾಯಿ ನಮ್ಮ ಜನಕ್ಕೆ ಕೆಲಸ ಕೊಡ್ತಿದ್ರು ಸರ್, ಅಥವಾ 70 ರೂಪಾಯಿ ಕೊಡ್ತಿದ್ರು ಸರ್, 50-30 ರೂಪಾಯಿ ಕೊಡ್ತಿದ್ರು. ಈಗ 200 ರೂಪಾಯಿ ಬಂದ್ರೆ 160 ರೂಪಾಯಿ ಹೊಡ್ಕತ್ತಾರೆ ಸರ್ ಅಂತ ಹೇಳ್ತಾರಪ್ಪ. ಬಟ್ ಅದು ಬರೀ ಪೊಲಿಟಿಕ್ಸ್ಗೆ ಅಂತಾನೆ ನಾನು ಹೇಳ್ತಾ ಇಲ್ಲ. ಈ ಡಿಮಾನಿಟೈಸೇಷನ್ ಇಂದ ಅವ್ರಿಗೂ ಕೂಡ ಇಂಡೈರೆಕ್ಟ್ ಆಗಿ ಹೊಡೆತ ಬಿದ್ದಿದೆ. ಇವಾಗ 160 ರೂಪಾಯಿ 200 ರೂಪಾಯಿ ಹೊಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಲೆಕ್ಕ ಕೊಡ್ಬೇಕು ಅಂತ ನೀವು ಹೇಳ್ತಿದ್ದೀರಿ. ಲೆಕ್ಕ ಕೊಡದೆ ಬಾಡಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರಿ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಆಯ್ತಾಯ್ತು, ಸಿಕ್ಕಾಕೊಂತೀರಾ. ನೋಡೋಣ ಇರಿ. ಮಹಾನ್ ಬುದ್ಧಿವಂತರು, ಪ್ರಾಜ್ಞರು, ಪಂಡಿತರು, ಪಂಡಿತೋತ್ತಮರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಹಿಂಗಂದ್ರೆ ಹಿಂಗೆ ಹೋಗಕ್ಕೆ ಕಂಡಿಡಿತಾರೆ. ಬಟ್ ಕಷ್ಟ ಆಗೋದಂತೂ ನಿಜ. ಒಂದು ವಿರಾಮ, ವಾಪಸ್ ಬರೋಣ. ನಿಮ್ಮ ಕಷ್ಟದ ಮುಂದಿನ ಭಾಗಗಳು ಏನು ಅಂತ ನೋಡೋಣ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ. ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.